350ಕ್ಕೂ ಹೆಚ್ಚು ಮೆಡ್ ಪ್ಲಸ್ ಎವ್ರಿಡೇ ಎಸೆನ್ಷಿಯಲ್ಸ್ ಅನ್ನು ಮಾರ್ಕೆಟ್ ಪ್ರೈಸ್ಗಿಂತಲೂ 30ರಿಂದ 50% ಕಡಿಮೆ ಬೆಲೆಯಲ್ಲಿ ಮನೆಗೆ ತನ್ನಿ. ಇಂದೇ ನಿಮ್ಮ ಹತ್ತಿರದ ಮೆಡ್ ಪ್ಲಸ್ ಸ್ಟೋರ್ಗೆ ಭೇಟಿ ನೀಡಿ. ಸಕ್ಕತ್ತಾಗಿದೆ. ಹಾಯ್ ಫ್ರೆಂಡ್ಸ್, ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತು ಒಂದು ಡಿಫ್ರೆಂಟ್ ರೆಸಿಪಿನ ಶೇರ್ ಮಾಡೋಣ ಅಂತ. ಬರೀ 15 ನಿಮಿಷದಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಳ್ಬಹುದು. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ? ತುಂಬಾ ಸಖತ್ತಾಗಿರುತ್ತೆ. ಆ್ಯಂಡ್ ಹಾಗೆ ಮನೇಲಿ ಹಾಲು ಜಾಸ್ತಿ ಇತ್ತು, ಬ್ರೆಡ್ ಜಾಸ್ತಿ ಉಳಿದಿದೆ, ಯಾರೂ ತಿಂತಾ ಇಲ್ಲ ಅಂದರೆ ಈ ಥರ ಮಾಡಿಕೊಡಿ. ನೀವು ಮಾಡಿರೋದು ಎಲ್ಲದೂ ಖಾಲಿ ಆಗಿಬಿಡುತ್ತೆ. ಆ್ಯಂಡ್ ಮಾಡೋದು ಕೂಡ ಅಷ್ಟೇ ತುಂಬ ಬೇಗನೆ ಮಾಡಿಬಿಡ್ಬಹುದು. ಇದರ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಮತ್ತು ತಡ ಮಾಡದೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಇದಕ್ಕೆ ಹಾಲನ್ನ ಬಿಸಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಗೆ 2.5 ಕಪ್ನಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ಈ ಕಪ್ನಿಂದ 2.5 ಕಪ್ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಮಾಮೂಲಿ ಕಪ್ ಬರುತ್ತಲ್ವ, ಅದರ ಅಳತೆಯಲ್ಲಿ ಆದರೂ ತೊಗೋಬಹುದು. ಇದಕ್ಕೆ ನಾನಿಲ್ಲಿ ಫುಲ್ ಕ್ರೀಮ್ ಮಿಲ್ಕ್ ತೊಗೊಂಡಿದ್ದೀನಿ. ಈಗ ಸ್ಟವ್ನ ಆನ್ ಮಾಡ್ಕೊಂಡ್ಬಿಟ್ಟು ಇದನ್ನು ಬಿಸಿ ಮಾಡೋಣ. ಫ್ರೆಂಡ್ಸ್, ಈ ಹಾಲು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ಅಷ್ಟರಲ್ಲಿ ಒಂದು ಬೌಲ್ಗೆ 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಅಥವಾ ನೀವು ಕಾರ್ನ್ ಫ್ಲೋರ್ ಕೂಡ ತಗೋಬಹುದು. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಒಂದು 1/4 ಕಪ್ನಷ್ಟು ಹಾಲನ್ನ ಹಾಕಿಬಿಟ್ಟು ಗಂಟುಗಳು ಏನು ಇಲ್ದಲೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೆಡಿ ಮಾಡ್ಕೊಂಡಿರುವಂತಹ ಕಸ್ಟರ್ಡ್ ಪೌಡರು ಮತ್ತು ಹಾಲನ್ನ ಹಾಕಿ ಮಿಕ್ಸ್ ಮಾಡಿದ್ವಲ್ವ, ಅದನ್ನು ಹಾಕೊಳ್ಳೋಣ. ಈ ಕಸ್ಟರ್ಡ್ ಪೌಡರ್ ಮಿಕ್ಸ್ ಹಾಕಿದ ತಕ್ಷಣವೇ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಗಂಟು ಕಟ್ಟಿಬಿಡುತ್ತೆ. ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇನ್ನೂ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅಂದರೆ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ಸಕ್ಕರೆ ನಿಮಗೆ ಇನ್ನೂ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದರೆ ಸಕ್ಕರೆ ಕ್ವಾಂಟಿಟಿನ ಜಾಸ್ತಿ ಹಾಕ್ಕೋಬಹುದು. ಈ ಥರ ತಿರುಗ್ತಾನೆ ಇರಬೇಕು, ಇಲ್ಲಾಂದರೆ ತಳ ಎಲ್ಲ ಅಂಟ್ಬಿಟ್ಟು ಗಟ್ಟಿ ಆಗಿಬಿಡುತ್ತೆ. ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ, ಕೆಲವೊಂದು ಸಲ ನಮ್ಮ ಮನೇಲಿ ಹಾಲು ಜಾಸ್ತಿ ಉಳಿದ್ಬಿಟ್ಟಿರುತ್ತಲ್ವ, ಏನಾದರೂ ತಿನ್ನಬೇಕಂತ ಅನಿಸುತ್ತೆ ನೋಡಿ. ಅಂಥ ಟೈಮ್ನಲ್ಲಿ ಕೂಡ ನಾನು ಈ ರೆಸಿಪಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇದು ಇನ್ನೂ ರಾತ್ರಿ ಮಾಡಿಟ್ಬಿಟ್ಟು ಬೆಳಗ್ಗೆ ತಿಂತೀವಲ್ವ, ಸಿಕ್ಕಾಪಟ್ಟೆ ಜ್ಯೂಸಿಯಾಗಿ ಸಖತ್ತಾಗಿರುತ್ತೆ. ನಾನು ಲಾಸ್ಟಿಗೆ ಇದಕ್ಕೆ ಒಂದು 1/4 ಚಮಚದಷ್ಟು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಇದು ಫ್ಲೇವರ್ಗೋಸ್ಕರ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೋಡಿ, ಕನ್ಸಿಸ್ಟೆನ್ಸಿ ನಮಗೆ ಈ ಥರ ಇರಬೇಕು. ತುಂಬ ಗಟ್ಟಿ ಆದ್ರೂ ಫ್ರಿಜ್ಜಲ್ಲಿ ಇಡ್ತೀವಲ್ಲ, ತೆಗಿಯೋಕ್ಕೂ ಬರೋದಿಲ್ಲ. ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿ ಆಗುತ್ತೆ. ಈಗ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಇದು ಸ್ವಲ್ಪ ತಣ್ಣಗಾಗಬೇಕು. ನಾನಿಲ್ಲಿ ಒಂದು 6 ಬ್ರೆಡ್ ಸ್ಲೈಸಸ್ನ ತೊಗೊಂಡಿದ್ದೀನಿ. ಫಸ್ಟು ಈ ಎಡ್ಜಸ್ನೆಲ್ಲ ಕಟ್ ಮಾಡ್ಕೊಂಡು ಬಿಡಬೇಕು, ಯಾಕೆಂದರೆ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ, ಹಾಗಾಗಿ ಈ ಪಾರ್ಟ್ನ ಕಟ್ ಮಾಡ್ಕೋಬೇಕು. ನೀವು ಬೇಕು ಅಂದರೆ ಒಂದು ಬ್ರೆಡ್ ಪೀಸ್ನಲ್ಲೇ 4 ಪೀಸಸ್ ಆಗಿ ಕೂಡ ಕಟ್ ಮಾಡ್ಬೋದು. ನೋಡಿ, ಈ ಥರ ಗಟ್ಟಿಯಾಗಿರುವಂತಹ ಪಾರ್ಟ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ನಾನು ಈ ರೀತಿ ಒಂದು ಗ್ಲಾಸ್ ಕಂಟೈನರ್ ತೊಗೊಂಡಿದ್ದೀನಿ, ಅಥವಾ ನೀವು ನಾರ್ಮಲಾಗಿ ಒಂದು ಬಾಕ್ಸಲ್ಲಾದರೂ ಅಥವಾ ಈ ಥರ ಕೇಕ್ ಮೋಲ್ಡ್ ಬರುತ್ತಲ್ವ, ಇದರಲ್ಲಿ ಬೇಕಾದರೂ ಕೂಡ ಹಾಕಿಡ್ಬೋದು. ಸೊ ಫಸ್ಟು ನೋಡ್ಕೋಬೇಕು, ನಾವು ಯಾವ ಬಾಕ್ಸ್ ತೊಗೊಂಡಿರ್ತೀವಲ್ವ ಅದಕ್ಕೆ ಯಾವ ಸೈಜಿಗೆ ಕರೆಕ್ಟಾಗಿ ಸೆಟ್ ಆಗುತ್ತೋ ಆ ಸೈಜ್ಗೆ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಜೋಡಿಸ್ಬೇಕು. ಆ್ಯಂಡ್ ಹಾಗೆ ಇದು ಉಳಿದಿದೆ ಅಲ್ವಾ, ಇದೇನು ವೇಸ್ಟ್ ಆಗೋದಿಲ್ಲ. ಇದನ್ನೆಲ್ಲ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ನಾವು ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಹುರಿದ್ರೆ ಬ್ರೆಡ್ ಕ್ರಮ್ಸ್ ರೆಡಿ ಆಗಿಬಿಡುತ್ತೆ. ಆಲ್ರೆಡಿ ನಾನು ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನಮ್ಮ ಚಾನಲ್ನಲ್ಲಿ ತೋರಿಸಿದ್ದೀನಿ, ಒಮ್ಮೆ ಹೋಗಿ ಚೆಕ್ ಮಾಡಿ. ಈಗ ಒಂದು ಬೌಲ್ಗೆ ಒಂದು 1/2 ಕಪ್ನಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ, ಇದನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ.
ಫ್ರೆಂಡ್ಸ್, ಈ ರೀತಿ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಕಂಡೆನ್ಸ್ಡ್ ಮಿಲ್ಕನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಅದನ್ನು ಮನೆಯಲ್ಲೇ ಕೂಡ ಈಸಿಯಾಗಿ ಮಾಡಬಹುದು. ಆ ರೆಸಿಪಿ ಕೂಡ ನೀವು ನೋಡ್ಬೋದು, ಒಂದ್ಸಲ ಚೆಕ್ ಮಾಡಿ, ಸಿಗುತ್ತೆ ನಿಮಗೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ನಮ್ಗೆ ಏನೆಲ್ಲ ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಾಯ್ತು. ಈಗ ಆಮೇಲೆ ನಾವು ರೆಡಿ ಮಾಡಿರುವಂತಹ ಹಾಲನ್ನ ಎಲ್ಲ ಕಡೆನೂ ಈ ಥರ ಹಾಕೋಬೇಕು. ಅದಾದಮೇಲೆ ರೆಡಿ ಮಾಡಿರುವಂತಹ ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕಿನ್ನೂ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ರೆ ಅಂತೂ ಸೂಪರಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಮತ್ತು ಬ್ರೆಡ್ ಸ್ಲೈಸಸ್ನ ಇಡ್ತಾ ಇದ್ದೀನಿ. ಸೊ ಈ ಥರ ಒಂದ್ರ ಮೇಲೆ ಬ್ರೆಡ್ ಇಡ್ತಾ ಬಂದಂಗೆಲ್ಲ, ಅಂದರೆ ಎಷ್ಟು ಬಾಕ್ಸ್ ಸೈಜ್ ನೋಡ್ಕೊಂಡ್ಬಿಟ್ಟು ಈ ಥರ ಇಡಬೇಕು. ಆಮೇಲೆ ರೆಡಿ ಮಾಡ್ಕೊಂಡಿರುವಂತಹ ಈ ಹಾಲನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕ್ಕೋಬೇಕು ಬ್ರೆಡ್ ಮೇಲೆ. ಇಲ್ಲ ಅಂತ ಹೇಳಿದ್ರೆ ಅದು ಹೀರ್ಕೊಂಡ್ಮೇಲೆ ತುಂಬ ಡ್ರೈ ಆದ್ರೂ ತಿನ್ಲಿಕ್ಕೆ ಚೆನ್ನಾಗಿರೋದಿಲ್ಲ. ಅದೇ ಹಾಲು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಹಾಕಿದ್ರೆ ಕ್ರೀಮಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಇನ್ನು ಲಾಸ್ಟ್ ಸ್ಟೆಪ್ಪು, ಇದು ಕೂಡ ಅಷ್ಟೇ ಸೇಮ್ ಹಾಗೆ ಮಾಡಬೇಕು. ಪ್ರತಿ ಲೇಯರ್ಗೂ ಹಾಲು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಅವಾಗ ಅದು ಹೀರ್ಕೊಳ್ಳುತ್ತಲ್ವ, ಅದರ ಕ್ವಾಂಟಿಟಿ ಇನ್ನೂ ಸ್ವಲ್ಪ ಕಮ್ಮಿನೇ ಆಗುತ್ತೆ. ನಾವು ಫೈನಲ್ ಆಗಿ ಫ್ರೆಶ್ ಕ್ರೀಮ್. ಈಗ ಇದನ್ನ ಒಂದು 10 to 15 ಮಿನಿಟ್ಸು ಸೆಟ್ ಆಗಲಿಕ್ಕೆ ಫ್ರಿಜ್ನಲ್ಲಿ ಎತ್ತಿಡೋಣ. ಈ ಥರ ಕವರ್ ಹಾಕ್ಬಿಟ್ಟು ನೋಡಿ, ಈಗ ಒಂದು 15 ಮಿನಿಟ್ಸ್ ಆಗಿದೆ, ಚೆನ್ನಾಗಿ ಸೆಟ್ ಆಗಿಬಿಟ್ಟಿದೆ. ಇದ್ರ ಮೇಲೆ ಹಾಕಲಿಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಬಾದಾಮಿ, ಸ್ವಲ್ಪ ಪಿಸ್ತಾ, ಹಾಗೆ ಸ್ವಲ್ಪ ರೋಸ್ ಪೆಟಲ್ಸ್ನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ. ಫಸ್ಟು ಬಾದಾಮಿನ ಹಾಕೊಳ್ಳೋಣ. ಇದೆಲ್ಲ ಹಾಕಲೇಬೇಕು ಅಂತ ಏನಿಲ್ಲ, ಸ್ವಲ್ಪ ಈ ಥರ ಮೇಲ್ಗಡೆ ಡ್ರೈ ಫ್ರೂಟ್ಸಿಂದ ಡೆಕೋರೇಟ್ ಮಾಡಿದ್ರೆ ಮಕ್ಕಳಿಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಅದಾದಮೇಲೆ ಪಿಸ್ತಾ ಹಾಕ್ತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ರೋಸ್ ಪೆಟಲ್ಸ್. ಫ್ರೆಂಡ್ಸ್ ನೋಡಿ, ಇಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ, ನೋಡ್ತಾ ಇದ್ರೆ ತಿನ್ಬೇಕಂತ ಅನಿಸುತ್ತೆ. ಸೊ ಈಗ ಸರ್ವ್ ಮಾಡೋಣ. ಇದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಆ ಸೈಜ್ಗೆ ಕಟ್ ಮಾಡಿ ಕೂಡ ನಾವು ಸರ್ವ್ ಮಾಡ್ಬೋದು. ಇಲ್ಲ ದೊಡ್ಡ ದೊಡ್ಡ ಪೀಸ್, ನಾನು 2 ಸ್ಲೈಸ್ ಇಟ್ನಲ್ವ ಬ್ರೆಡ್, ಆ ಥರ ಒಂದೇ ಬೇಕಾದರೂ ತೆಗೆದು ಸರ್ವ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಸೂಪರ್ ಆಗಿರುವಂತಹ 15 ನಿಮಿಷದಲ್ಲಿ ಮಾಡುವಂತಹ ಡೆಸರ್ಟ್ ರೆಡಿ ಆಗಿದೆ. ಈಗ ನಾನು ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ನೋಡಿ, ಎಷ್ಟು ಸೂಪರಾಗಿ ಒಳ್ಳೆ ರಸ್ಮಲೈ ಥರ ಇದೆಲ್ಲ. ಸಕ್ಕತ್ತಾಗಿದೆ. ಹೆಂಗಿದೆ ಗೊತ್ತಾ, ಬ್ರೆಡ್ಡಿಂದ ಮಾಡಿರೋದು ಅಂತ ಹೇಳೋದು ಗೊತ್ತೇ ಆಗೋದಿಲ್ಲ. ಅದರ ಅರೋಮಾ ಆಗಿರ್ಬೋದು, ಏಲಕ್ಕಿ ಹಾಕಿದ್ದೀವಲ್ವ, ಅದರ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿದೆ. ಒಂಥರ ಕಸ್ಟರ್ಡು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ತಿಂತಾ ಇದ್ದರೆ ಇನ್ನೂ ತಿನ್ಬೇಕು ಅನ್ನಿಸ್ತಾ ಇದೆ. ಸೊ ಫ್ರೆಂಡ್ಸ್, ಈ ಸೂಪರ್ ಆಗಿರುವಂತಹ ಬ್ರೆಡ್ ಡೆಸರ್ಟನ್ನು ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನಿಮ್ಮ ಮನೇಲಿ ಯಾರಾದರೂ ಗೆಸ್ಟ್ ಬಂದಿದ್ದರೆ ಅವ್ರಿಗೆ ಮಾಡಿ ತಿನ್ನಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಈ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ ಇನ್ನೂ ಯಾವ ರೆಸಿಪಿ ನಮ್ಮ ಚಾನಲ್ನಲ್ಲಿ ನೋಡಬೇಕು ಅಂತ ಇಷ್ಟಪಡ್ತಾ ಇದ್ದೀರೋ ಅದನ್ನು ಕೂಡ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.